ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಏನೇನೋ ಮಾತಾಡಿ ಈಗ ಮಲ್ಕೋತಿದ್ಯಾ? ಪಕ್ಕಕ್ಕೆ ಹೋಗಪ್ಪ, ಪಕ್ಕಕ್ಕೆ ಹೋಗೋ. ವಾಟರ್ ಗುಡ್ ಕ್ಲೀನರ್. ಥ್ಯಾಂಕ್ ಯು. ಏಯ್, ಇದೆಲ್ಲ ಕೊಡಬಾರ್ದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆರ್ಡರ್ ಆಗಿದೆ, ಗೊತ್ತಿಲ್ವ ನಿನ್ಗೆ? ಏನೋ ತಿಂತಾ ಇದ್ಯಾ? ಸೇದ್ಬಾರ್ದು ಅಂತ ತಾನು ಹೇಳಿರೋದು, ತಿನ್ಬಾರ್ದು ಅಂತ ಹೇಳಿಲ್ವಲ್ಲ ಅವರು. ಆಯ್ತು, ತಿನ್ಕೋ. ಇವತ್ತು ಕಂಡು ಹಿಡಿದೆ ಬಿಡಲ್ಲ. ದಿವ್ಯಾ, ನೀನು ಮನು ಲವರ್ ತಾನೆ? ನಿನಗೆ ಇಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರಾ? ನಿನ್ ಬಾಯಿಗೆ ಬಟ್ಟೆ ತುರ್ಕಿದಾರಾ? ಅದಕ್ಕೆ ನಿನ್ ವಾಯ್ಸೇ ಬದಲಾಗಿದೆ. ಮಾಣಿಕ್ಯ, ಕಂಡು ಹಿಡಿದ್ಬಿಟ್ಟೆ. ನೀನ್ ಬೇಕಿದ್ರೆ 6.2 ಇರ್ಬೋದು, ಆದ್ರೆ 6 ಕೋಟಿ ಜನಗಳಿಗೆ ನನ್ನ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ಇಳಿಯೋವಾಗಷ್ಟೇ ಕಣೋ ಏರಿಚಾಮಿ, ಇಳಿದ್ಬಿಟ್ರೆ ನಾನು 7 ಕೊಂಡಲ ವಾಡ ಕಣೋ. ದಿವ್ಯಾ, ನೀನ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಬೇಡ, ನೀನು ಒಳಗೆ ಇರು. ನಾನು ಹೋಗಿ 4 ಜನ ಒಳ್ಳೆ ಪೊಲೀಸ್ನವ್ರನ್ನ ಕರ್ಕೊಂಡ್ ಬರ್ತೀನಿ. ಅದೆಲ್ಲ ಬೇಡ. ಬೇಡ್ವಾ? ಬೇರೆ ವಾಯ್ಸಲ್ಲಿ ಮಿಮಿಕ್ರಿ ಮಾಡ್ತೀಯಾ? ಒಳಗೆ ಏನಾಗ್ತಾ ಇದೆ? ಈಗೋ ಬಂದೆ. ಅಮ್ಮ, ಅಮ್ಮ, ಅಯ್ಯೋ. ಏನೋ ಲಾಡ್ಜ್ ಅಲ್ಲಿ ಪೊಲೀಸವ್ರ ಕಾಟ ಅಂತ ನಾವ್ ಇಲ್ಲಿಗೆ ಬಂದಿದ್ದು, ಇಲ್ಲೂ ಬಂದ್ ಏನಕ್ಕೋ ತೊಂದ್ರೆ ಕೊಡ್ತಾ ಇದ್ಯಾ? ಪೊಲೀಸರು ಕರ್ಕೊಂಡ್ ಬರ್ತೀಯಾ? ತಗೋದ್ ಬಿಟ್ಟ. ಇವನ ಹತ್ರ ಏನ್ರಿ ಮಾತು? ಬನ್ನಿ ನಾವು ಬೇರೆ ಲಾರಿ ನೋಡ್ಕೊಳ್ಳೋಣ. ಅಯ್ಯೋ ಪಾಪಿಗಳ, ಓಡೋ ಲಾರಿನಲ್ಲಿ ಬರೀ ಲೋಡ್ ಮಾತ್ರ ಹೋಗುತ್ತೆ ಅನ್ಕೊಂಡಿದ್ದೆ. ಈಗೆಲ್ಲ ನಿಂತಿರೋ ಲಾರಿನಲ್ಲೇ ಲೋಡ್ ಮಾಡಕ್ ಶುರು ಮಾಡ್ಬಿಟ್ರ. ಟೋಲ್ ಗೇಟ್ ಅಲ್ಲಿ ಮೇಲೆ ಟೋಕನ್ ಕೊಡ್ಬೇಕಾದ್ರೆ ಜೊತೆಗೆ ಪ್ರೊಟೆಕ್ಷನ್ ಪ್ಯಾಕೆಟ್ ಅನ್ನು ಕೊಟ್ಟು ಬಿಡ್ರಪ್ಪ. ಏಯ್, ನಿನಗೆ ಎಷ್ಟದಿ ಹೇಳಿಲ್ಲ ನಾನು ನನ್ಕಿಂತ ಗ್ಲಾಮರ್ ಆಗಿರಂಗಿಲ್ಲ ಅಂತ. ಸಾರಿ ಸರ್. ಸರ್, ಒಂದ್ ನಿಮಿಷ ಸರ್. ಗಾಡಿ ನಿಲ್ಸ್ರಿ, ಆ ಕಡೆ ಗಾಡಿ ನಿಲ್ಸಿದ್ ಹೇಳಿದಲ್ಲ. ಕೆಳಗಿರಿ, ಕೆಳಗಿರಿ. ಅಯ್ಯಯ್ಯೋ, ಇವ್ ನನಗೆ ಗೊತ್ತಿರೋನೇ ಅಲ್ವಾ? ಏನಪ್ಪ ಇದು? ಇರೋ ದುಡ್ಡೆಲ್ಲ ಹೋದ್ ಚೆಕ್ ಪೋಸ್ಟ್ ಎಲ್ಲ ಕೊಟ್ಟಾಗ್ಬಿಡ್ತಲ್ಲ. ಇವನೊಬ್ಬ ಹೊಸ ವಸೂಲ್ ರಾಜ ಅನ್ಸ್ತಿದೆ. ಸುಮ್ನೆ ಲಾರಿನ ಮಾರ್ಬಿಡೋಣವಾ? ಬೇಕಾಗಿಲ್ಲ ಸರ್, ನೀವು ಟೆನ್ಷನ್ ಆಗ್ಬೇಡಿ. ಈ ಮ್ಯಾಟರ್ನ ನಾನು ಲೆಫ್ಟ್ ಅಲ್ಲಿ ಡೀಲ್ ಮಾಡ್ತೀನಿ, ನೀವು ರೈಟ್ ಅಲ್ಲಿ ಕುತ್ಕೊಂಡು ಬರೀ ನೋಡ್ತಾ ಇರಿ ಸಾಕು. ಒಂದ್ ದೊಡ್ಡ ಲಾರಿ ಸಿಕ್ಕಿದೆ, ನಾನು ವಸೂಲ್ ಮಾಡ್ಕೊಂಡ್ ಬರ್ತೀನಿ. ಓಕೆ ಸರ್. ಏನ್ ಮ್ಯಾಟರ್ ಸರ್? ಇನ್ಶೂರೆನ್ಸ್, ರೋಡ್ ಟ್ಯಾಕ್ಸ್, RC ಬುಕ್ ಎಲ್ಲ ಹೊರಗೆ ತೆಗ್ಯಾ. ಅದೆಲ್ಲ ತೆಗಿತೀರಿ ಸರ್. ಯಾಕೆ ಆಂಬ್ಯುಲೆನ್ಸ್ ನ ಸೈಡ್ ಹಾಕೊಂಡಿದ್ದೀರಾ? ಐ ಆಮ್ ಫ್ರಮ್ ಪೊಲೀಸ್ ಡಿಪಾರ್ಟ್ಮೆಂಟ್. ಐ ಆಮ್ ಆಲ್ಸೋ ಫ್ರಮ್ ಪೊಲೀಸ್ ಡಿಪಾರ್ಟ್ಮೆಂಟ್. ಐ ಆಮ್ SI ಏರಿಚಾಮಿ ಫ್ರಮ್ ಬೆಂಗಳೂರು. ಹೌದು ಸರ್. ನೀವೇನ್ ಮಾಡ್ತೀರಾ ಸರ್ ಬ್ಯಾಂಗ್ಳೂರಲ್ಲಿ? ಅದೇನೂ ಇಲ್ಲ. ಅಲ್ಲಿ ನೋಡ್ತೀಯಾ, ಲಾರಿ ಡ್ರೈವರ್ ಸೀಟಲ್ಲಿ ಕೂತಿದ್ದಲ್ಲ ಒಂದು ಕಂಟೈನರ್. ಹೌದು. ಅವನ ಒಂದು ಕೇಸ್ ವಿಚಾರವಾಗಿ ಮಾರ್ವೆಸ್ಟ್ ಫಾಲೋ ಮಾಡ್ತಾ ಇದ್ದೀನಿ. ನಿನ್ನ ಹಾಕೊಟ್ಬಿಡ್ಬೇಡ. ಸುಮ್ನೆ ನೀನ್ ನನ್ಗೆ ಹೊಡೆಯೋ ತರ ಡ್ರಾಮಾ ಮಾಡು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಸಾರಿ ಸರ್, ನಿಮ್ಗೆ ನನ್ನ ಕೈಲಿ ಹೊಡೆಯಕ್ಕಾಗಲ್ಲ. ಸುಮ್ನೆ ಹೊಡೆಯ. ಸುಮ್ನೆ ಹೊಡೆಯೋದಕ್ಕಾಗಲ್ಲ. 100 ರೂಪಾಯಿ ಕೊಡಿ ಸರ್. ಏಯ್, ನಾನು ಇನ್ಸ್ಪೆಕ್ಟರ್ ಏರಿಚಾಮಿ ಕಣ. ಹಾಗೆ 200 ರೂಪಾಯಿ ಕೊಡಿ. ಲೇ, ನಾವಿಬ್ರು ಡಿಪಾರ್ಟ್ಮೆಂಟ್. ಜವಾಬ್ದಾರಿ ಮಾಡೋದಿಕ್ ಬಿಡಿ, ನಂಗೆ 500 ರೂಪಾಯಿ ಕೊಡಿ. ಇವನ್ ಮಾತಿಗೆ ಏರಿಸ್ತಾನೆ ಇದಾನಲ್ಲ. ತಗೋ, ಇಟ್ಕೋ. ಸುಮ್ನೆ ಹೊಡೆಯೋ ತರ ನಾಟಕ ಮಾಡು, ಓಕೆನಾ? ರೆಡಿ ಸರ್. ಇನ್ನೊಬ್ಬ ಕಷ್ಟಪಡೋದನ್ನ ನೋಡಿದ್ರೆ ಒಂಥರ ಸಂತೋಷ ಆಗ್ತಾ ಇದೆ. ಅಯ್ಯೋ ಪಾಪಿ, ನನಗೆ ಹೊಡೆಯೋ ತರ ನಾಟಕ ಮಾಡು ಅಂತಂದ್ರೆ ನನಗೆ ನಿಜವಾಗ್ಲೂ ಹೊಡ್ಬಿಟ್ಟಲ್ಲ. ಇಲ್ಲಿ ನೋಡೋ, ಸಿಂಹ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರೆ ಇಲ್ಲಿ ಹಾರ್ಲಿಕ್ಸ್ ಬಾಟ್ಲು ತಗೊಂಡೋಯ್ತಂತೆ. ಅದೇ ಕಣೋ ನಿನ್ ಕತೆನು. ಇರೋ, ವಾಪಸ್ ಬಂದ್ ನಿನ್ ಕೈನ ಕಚ್ಬಿಡ್ತೀನಿ. ನನ್ನ ಕಚ್ಬಿಡ್ತೀಯ? ಪೊಲೀಸ್ನವ್ರನ್ನ ನೋಡ್ಕೊಂಡಿದ್ದಾಯ್ತಲ್ಲ, ನೀವು ಹೋಗಿ ಸರ್. ಏನೋ ಲೆಫ್ಟ್ ಅಲ್ಲಿ ಡೀಲ್ ಮಾಡ್ತೀನಿ ಅಂದ್ರಲ್ಲ, ಇದೇನೋ ಅದು? ಅದು ಮಾತಾಡ್ತಾ ಇರುವಾಗ್ಲೇ ಲೈಟ್ ಆಗಿ ಟಚ್ ಮಾಡ್ಬಿಟ್ಟ. ಲೈಟ್ ಆಗ? ಇನ್ಮೇಲೆ ಪೊಲೀಸ್ ಅವನು ಜ್ಯೋತಿಷ್ಯ ನೋಡ್ಬೇಕಂದ್ರೆ ನಿನ್ ಕೆನ್ನೆನೇ ನೋಡ್ಬೇಕು. ಅವ್ನ್ ಕೈ ರೇಖೆ ಎಲ್ಲ ಅಲ್ಲೇ ತಾನೇ ಇರೋದು. ಸುಮ್ನೆ ಇರಿ ಸರ್. ಅವನು ನಿಮ್ಮ ನೋಡಿ ಎಂತ ಪ್ರಶ್ನೆ ಕೇಳ್ದ ಗೊತ್ತಾ? ಆ ಡ್ರೈವರ್ ಏನು ಲಾರ್ಡ್ ಲಬಕ್ದಾಸ ಲಾರಿಯಿಂದ ಕೆಳಗಡೆ ಇಳಿದು ಬಂದು ನನ್ನ ಹತ್ರ ಮಾತಾಡಲ್ಲ ಅಂತ ಕೇಳ್ದ. ಅದಕ್ಕೆ ನಾನು ಹೇಳ್ದೆ, ಇಂಥ ಮಾತೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅವರ ರೇಂಜ್ಗೆ ಅವರು ನಿನ್ ಲೆವೆಲ್ಗೆಲ್ಲ ಇಳಿದು ಬರಕ್ಕಾಗಲ್ಲ. ಏನೇ ಇದ್ರು ನನ್ನ ಹತ್ರ ಡೀಲ್ ಮಾಡು ಅಂತ ಹೇಳ್ದೆ ಸರ್. ತಕ್ಷಣ ಕೋಪ ಮಾಡ್ಕೊಂಡು ಹೊರಡ್ಬಿಟ್ಟ ಸರ್. ನಿಮಗೋಸ್ಕರ ನಾನು ಅದೇ ತಿನ್ಕೊಂಡು ಬಂದಿದ್ದೀನಿ ಸರ್. ಒಬ್ಬ ಡ್ರೈವರ್ಗೆ ಒಂದು ಒಳ್ಳೆ ಲಾರಿ ಸಿಗ್ಬೋದು, ಒಂದು ಒಳ್ಳೆ ಹೆಂಡತಿನೂ ಸಿಗ್ಬೋದು. ಹೌದು, ಆದ್ರೆ ಒಬ್ಬ ಒಳ್ಳೆ ಕ್ಲೀನರ್ ಮಾತ್ರ ಸಿಗಕ್ ಸಾಧ್ಯನೇ ಇಲ್ಲ. ಬಿಡೋ ನೀನ್ ನನಗೆ ಏನೋ ಇದು ಮಗು ತರ ಎಮೋಷನ್ ಅಲ್ಲಿದ್ದಾನೆ. ಇದೇ ಗ್ಯಾಪ್ ಅಲ್ಲಿ ಇವನ ಹತ್ರ ಇರೋ ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡ್ರೆ ಇವನ್ ಯಾರು, ಬ್ಯಾಕ್ ಗ್ರೌಂಡ್ ಏನು ಅನ್ನೋದೆಲ್ಲ ಕಂಡುಹಿಡಿಬಹುದು. ಇವಾಗ ನೋಡೋ ನನ್ನ ಪರ್ಫಾರ್ಮೆನ್ಸ್ ಅನ್ನ. ಸರ್, ಇಲ್ಲಿ ನೋಡಿ, ಅಳ್ಬೇಡಿ. ಇನ್ಮೇಲೆ ಯಾವುದೇ ಪೊಲೀಸ್ನವ್ರು ಬಂದ್ರು ನೀವು ಕೆಳಗೆ ಇಳಿಬಾರ್ದು. ಎಲ್ಲ ಡಾಕ್ಯುಮೆಂಟ್ಸ್ ನನಗೆ ಕೊಡಿ, ನಾನು ಡೀಲ್ ಮಾಡ್ಕೋತೀನಿ. ತಗೋ ಲೈಸೆನ್ಸ್. ಲೈಸೆನ್ಸ್. ಇದು ಇನ್ನೊಂದು ಲೈಸೆನ್ಸ್. ಈ ಎರಡನ್ನೂ ಇಟ್ಕೊ ನೀನೆ. ಈ ಲೈಸೆನ್ಸ್ ಇಟ್ಕೊ ನೀನು. ಒಬ್ಬ ಡ್ರೈವರ್ಗೆ 4 ಲೈಸೆನ್ಸ್, ಇದು ಹೇಗೆ? ಏನಾದ್ರೂ ಪೊಲೀಸ್ ಬಂದ್ರೆ ಸುಮ್ನೆ ಹಾಗೆ ಕನ್ಫ್ಯೂಸ್ ಮಾಡಕ್ಕೆ. ನೀನ್ ಯಾಕೆ ಹಂಗ್ ದಿಗಿಲ್ ಬೀಳ್ತಿದ್ಯಾ? ಇಲ್ಲ, 4 ಇದೆಯಲ್ಲ ಅಂತ ನೋಡ್ತಾ ಇದ್ದೀನಿ. 4 ಇದ್ದೇ ಇರುತ್ತೆ, ಒಂದೊಂದ್ ಸ್ಟೇಟ್ಗೆ ಒಂದೊಂದು. ಹಿಡ್ಕೊ. ನನಗೆ ತುಂಬಾ ಟೈರ್ಡ್ ಆಗಿದೆ ಸರ್, ಇಲ್ಲೇ ಪಕ್ಕದಲ್ಲಿ ಮಲ್ಕೋತೀನಿ. ಸರಿ, ಯಾವ್ದಾದ್ರು ಮರದ ಹತ್ರ ನಿಲ್ಸಿದ್ರೆ ನಾನು ಎಬ್ಬಿಸ್ಬಿಡಿ. ಜ್ವರ ಬರೋ ತರ ಇದೆಯಲ್ಲ. ಮಲ್ಕೊ. ಚೆನ್ನಾಗಿ ನಿದ್ರೆ ಮಾಡು, ಏನಾದ್ರೂ ಇದ್ರೆ ಹೇಳಿಸ್ತೀನಿ. ರಾರಾ ಸರಸಕು ರಾರಾ, ರಾರಾ ಸರಸಕು ರಾರಾ, ರಾರಾ ಸರಸಕು ರಾರಾ, ರಾರಾ ಸರಸಕು ರಾರಾ. ಇರ್ತೀನಿ ಅನ್ಕೊಂಡ್ಯಾ? ನಿನ್ನ ಫಾಲೋ ಮಾಡೋದೇ ಕಣೋ ನನ್ನ ಕೆಲ್ಸ.
ಏಯ್ ಇಲ್ಲಿ ಟಾಯ್ಲೆಟ್ಗೆ ಹೋಗ್ಬಾರ್ದು, ಒಳಗೋಗು. ಟಾಯ್ಲೆಟಾ? ನೋಡೋದಕ್ಕೆ ಇವಳೆ ಟೂಲೆಟ್ ತರ ಇದ್ದಾಳೆ. ಎಕ್ಸ್ಕ್ಯೂಸ್ ಮೀ, ECG 5,000, ಮೆಡಿಸಿನ್ 5,000, ಸ್ಕ್ಯಾನಿಂಗ್ 5,000, ಒಟ್ಟು 15,000 ನಾನು ಕಟ್ಬಿಡಿ. ಇವಾಗಷ್ಟೇ ಆಸ್ಪತ್ರೆಗೆ ಬರ್ತಾ ಇದ್ದೀನಮ್ಮ. ಓ ಸಾರಿ, ಬರೋರ್ ಹತ್ರ ಎಲ್ಲ ಮಾತಾಡಿ ಅಭ್ಯಾಸ ಆಗೋಗಿದೆ. ನಿಮ್ಗೇನ್ ಬೇಕು? ಚೀಫ್ ಡಾಕ್ಟರ್ ಹತ್ರ ಅಶೋಕ ಪಿಲ್ಲರ್ ತರ ಒಬ್ಬ ನಿಂತ್ಕೊಂಡು ಮಾತಾಡ್ತಾ ಇದ್ದಾನಲ್ಲ, ಅವನಿಗೆ ಏನ್ ರೋಗ? ಸಾರಿ ಸರ್, ಪೇಷಂಟ್ ಡೀಟೇಲ್ಸ್ ನ ನಾವ್ ಹೇಳೋದಕ್ಕಾಗಲ್ಲ, ಅದೆಲ್ಲ ಸೀಕ್ರೆಟ್. ಓ ಹೌದಾ? ಐ ಆಮ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಎರಿಚಾಮಿ ಫ್ರಮ್ ಬೆಂಗಳೂರು ಅಂಡ್ ಐ ಆಮ್ ಆನ್ ಡ್ಯೂಟಿ. ಏನಿದು, ಸೈಕಲ್ ಟೋಕನ್ ನ ತಂದು ID ಕಾರ್ಡ್ ಅಂತ ತೋರಿಸ್ತಾ ಇದಾರೆ? ಪೂರ್ತಿ ಮೆಂಟಲ್ ಆಗಿರ್ಬೇಕು. ಯಾವ್ದಕ್ಕೂ ಡಾಕ್ಟರ್ ಹತ್ರ ಕಳ್ಸೋಣ. ಸಾರಿ ಸರ್, ನೀವ್ ಒಳಗ್ ಹೋಗಿ ಡಾಕ್ಟರ್ ನೋಡಿ. ಹಾ, ಏನೇ ಆದ್ರೂ ಈ ಫೇಸ್ ಅಲ್ಲಿ ಫೋರ್ಸ್ ಕಾಣಿಸ್ತಾ ಇದೆಯಲ್ಲ, ಕ್ಯಾಚ್ ಇಟ್. ಹಾ, ಅಲರ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿದೆ, ಕುತ್ಕೋ. ಡಾಕ್ಟರ್, ಪೊಲೀಸ್ ಅನ್ಕೊಂಡು ಒಬ್ಬ ಮೆಂಟಲ್ ಒಳಗ್ ಬರ್ತಿದ್ದಾನೆ. ಓಕೆ ಓಕೆ, ಐ ವಿಲ್ ಮ್ಯಾನೇಜ್. ಹೆಲೋ ಡಾಕ್ಟರ್, ಹೌ ಆರ್ ಯು? ಹಾ, ಐ ಆಮ್ ಫೈನ್. ಹೌ ಆರ್ ಯು ಇನ್ಸ್ಪೆಕ್ಟರ್? ಇನ್ಸ್ಪೆಕ್ಟರಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ನೋಡಿದ್ರೆ ಗೊತ್ತಾಗುತ್ತೆ. ಕಮ್ ಆನ್, ಸಿಟ್ ಡೌನ್. ನನ್ನ ಪೇಷಂಟ್ ಸೀಟಲ್ಲೇ ಕೂಡಿಸ್ತಾ ಇದ್ರಲ್ಲ ಡಾಕ್ಟರ್. ಆಮೇಲೆ ಎಲ್ಲ ಹೇಗ್ ನಡೀತಾ ಇದೆ? ಎಲ್ಲ ಚೆನ್ನಾಗೇ ನಡೀತಾ ಇದೆ. ಅದು ನಾನೊಂದು ಕ್ಲೀನರ್ ಗೆಟಪ್ ಹಾಕೊಂಡು ಒಂದು ಶೆಡ್ ಅಲ್ಲಿ ಇದ್ದೀನಿ ಡಾಕ್ಟರ್. ತೋರ್ಸಿ. ಬನ್ನಿ, ಶೆಡ್ ನ ತೋರಿಸ್ತೀನಿ. ಬಾಯ್ ತೋರ್ಸಿ. ಶೆಡ್ ಏನ್ ಇಲ್ಲಿದ್ಯಾ? ನಾಲ್ಗೆ ಆಚೆ ಹಾಕಿ. ಡಾಕ್ಟರ್, ನಾಟ್ ಸೋ ಫಾಸ್ಟ್. ಓಕೆ. ಓಕೆ, ಕಂಡಿಡ್ದು ಬಿಟ್ರಾ? ಅದಕ್ಕೆ ನಿಮ್ ಹತ್ರ ಬಂದಿರೋದು. ಅದೇನಂದ್ರೆ ನಿಮ್ ಪಕ್ಕದ ರೂಮ್ ಡಾಕ್ಟರ್ ಹತ್ರ 6.5 ಅಡಿ ಸೈಜ್ ಅಲ್ಲಿ ಒಬ್ಬ ಬಂದು ಮಾತಾಡೋದ. ಅವ್ನಿಗೆ ಏನ್ ರೋಗ ಅನ್ನೋ ಫುಲ್ ಡೀಟೇಲ್ಸ್ ನಾನು ಕೊಟ್ಬಿಡಿ. ಹಾ, ಕೊಡ್ತೀನಿ. ಎಲ್ಲ ಚೆಕ್ ಮಾಡಿ ತಾನೇ ಕೊಡಕ್ಕಾಗೋದು. thank you. ಮೊದ್ಲು ಅಲ್ಲಿ ಹೋಗಿ ಮಲ್ಕೊಳ್ಳಿ ನೀವು. ಮಲ್ಕೋಬೇಕಾ? ಡಾಕ್ಟರ್, ಆರ್ ಯು ಆಲ್ ರೈಟ್? ಎಸ್, ಐ ಆಮ್ ಫೈನ್. ಓಕೆ. ನಾನು ದಬ್ಬಾಕೊಂಡ್ ಮಲ್ಕೊಂಡ್ರೆ ಮಾತ್ರ ನಿಮ್ಮ ಬಾಯಿಂದ ಸತ್ಯ ಹೊರಗೆ ಬರುತ್ತೆ ಅಂತ ಅಂದ್ರೆ ದಿಸ್ ಆಫೀಸರ್ ಇಸ್ ರೆಡಿ. ಓಕೆ, ಬಟ್ ನನಗೆ ದಬ್ಬಾಕೊಂಡ್ ಮಲ್ಗೋದಕ್ಕೆ ಪಪಿಶಮ್ ಅನ್ಸುತ್ತೆ. ಅದಕ್ಕೆ ಸೈಡ್ ಅಲ್ಲಿ ಮಲ್ಕೊಳ್ಳ? ಓ ಎಸ್, ಧಾರಾಳ. ಈ ಕಡೆನಾ ಆ ಕಡೆನಾ? ಆ ಕಡೆಗ. ಹಾಗಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಹೇಳಿ ನಿಮ್ಗೊಂದು ಅವಾರ್ಡ್ಗೆ ಏರ್ಪಾಡು ಮಾಡ್ತೀನಿ. ನನಗೆ ಅವಾರ್ಡ್? ಕಡ 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 ಕಡ. ಆ ಏರಿಯಾದಲ್ಲಿ ಏನ್ ಮಾಡ್ತಾ ಇದ್ರೆ ಡಾಕ್ಟರ್? ಏನಿಲ್ಲ, ಲೈಟ್ ಆಗಿ ಇರುವೆ ಕಚ್ಚೋ ತರ ಇರುತ್ತೆ. ಇರುವೆ ಕಡಿಯೋ ತರ, ಆನೆ ಒದಿಯೋ ತರ ಇದೆ. ಸರಿ, ನಿಂಗೆ ಚಾಕ್ಲೇಟ್ ಇಷ್ಟನೋ ಐಸ್ ಕ್ರೀಮ್ ಇಷ್ಟ? ವಾಟರ್ ಇಷ್ಟ ಆಗುತ್ತೆ ಡಾಕ್ಟರ್. ಬಿ ಸೀರಿಯಸ್. ನಿನಗೆ ಇಷ್ಟ ಇರೋ ಕಲರ್ ಏನು? ಹಸಿರು. ಸರಿ, ಬಾಯಿ ಮುಚ್ಕೊಂಡು ಹಾಗೆ ಕಣ್ಣನ್ನ ಮುಚ್ಕೊಂಡು ಆ ಕಲರ್ ನ ನೆನೆಸ್ಕೋ. ಇವರೇ ಫನ್ನಿ ಫೆಲೋ ಡಾಕ್ಟರ್. ಐ ಆಮ್ ರೆಡಿ. ಓಕೆ. ಲವ್ಲಿ ಸ್ಟಾರ್ ಪ್ರೇಮ್ ಅವ್ರ ಫಿಲಂ ಹೆಸರೇನು? ಹೇಳಲ್ಲ ಡಾಕ್ಟರ್, ಐ ಆಮ್ ಎ ಪೊಲೀಸ್ ಆಫೀಸರ್. ಯು ಹ್ಯಾವ್ ಟು ಕೋಆಪರೇಟ್ ವಿತ್ ಮೀ. ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಿಮ್ನ ಹಿಡಿದು ಜೈಲ್ಗೆ ಹಾಕ್ಬಿಡ್ತೀನಿ. ಸರಿ, ಆ ಮೂವಿದು ಸಾಂಗ್ ನ ಮೊದಲನೇ ಲೈನ್ ನಾನ್ ಹಾಡ್ತೀನಿ, ಇನ್ನೊಂದು ನೀನು. ಏನದು? ಅಯ್ಯೋ ಅಯ್ಯೋ ಅಮ್ಮ, ನಾನು ಟಾರ್ಚು ಅಂತ ಅನ್ಕೊಂಡ್ಬಿಟ್ಟೆ. ಇಲ್ಲಿದ್ಯಾ ಟಾರ್ಚು? ಯಾರು ನೀನು? ವಿಜಯಕಾಂತ್ ಸಿನಿಮಾ ಕ್ಲೈಮ್ಯಾಕ್ಸ್ ತರ ಇಷ್ಟೊಂದು ಟಾರ್ಚ್ ಬಿಡ್ತಾ ಇದ್ದೀರಲ್ಲ. ಯಾಕೆ ನೀನು ಇಲ್ಲಿಗೆ ಬಂದಿದ್ದು? ಅದು ನಾನು ಬಾತ್ರೂಮ್ಗೆ ಹೋಗೋಣ ಅಂತ ಬಂದೆ, ದಾರಿ ತಪ್ಪಿಸ್ಕೊಂಡು ಈ ಕಡೆ ಬಂದ್ಬಿಟ್ಟೆ. ನೀವು ಮಲ್ಕೊಳ್ಳಿ. ನೀವು ಮಲ್ಕೊಳ್ಳಿ ಸರ್. ಅರ್ಧ ರಾತ್ರಿಗೆ ಎದ್ರೆ ನನಗೆ ನಿದ್ದೆ ಬರೋದಿಲ್ಲ. ನನ್ನ ನಿದ್ದೆ ಮಾಡ್ಕೋ. ನಿನ್ನ ನಾನ್ ಮಲ್ಗಿಸ್ತೀನೋ? ಪ್ರೀತಿಯ ಗಿಳಿಗಳೇ ಶೆಡ್ಡಿನಲಿ, ಸೇವಂತಿ ಹೂಗಳೆಲ್ಲ ಮಬ್ಬಿನಲಿ, ನನ್ನ ಮುದ್ದು ಕಂದ ನೀ ಏಕೆ ಮಲಗಿಲ್ಲ, ಯಾಕೆ ಮಲಗಿಲ್ಲ ನನ್ನ ಮುದ್ದು ಲೇ, ಏನೋ ನೀನೊಂದು ಇಟ್ಕೊಂಡಿದ್ಯಾ? ಸಂಡೇ ಅಂದ್ರೆ 2. ಅದು ನೀನೇನಾ? ಕುಡಿ ಕುಡಿ ಕುಡಿ.